ಹಾಯ್ ಎವ್ರಿವನ್, ಸಮಗ್ರ ಅರ್ಥಶಾಸ್ತ್ರದ 2ನೇ ಅಧ್ಯಾಯವಾಗಿರುವಂತಹ ರಾಷ್ಟ್ರೀಯ ವರಮಾನದಲ್ಲಿ ಬರುವಂತಹ 2 ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು. ಪ್ರತಿ ವರ್ಷ ಈ 2 ಟಾಪಿಕ್ಸ್ಗಳಲ್ಲಿ ಒಂದರಲ್ಲಿ 4 ಅಂಕಕ್ಕೆ ಒಂದು ಪ್ರಶ್ನೆಯನ್ನು ಫಿಕ್ಸ್ ಕೇಳ್ತಾರೆ. ಸೊ ಟಾಪಿಕ್ನ ಹೆಸರು ತಪಶೀಲು ಪಟ್ಟಿ. ಇದರಲ್ಲಿ 2 ಟೈಪ್ಸ್ ಇವೆ. ಒಂದು ಯೋಜಿತ ತಪಶೀಲು ಪಟ್ಟಿ, ಎರಡನೇದಾಗಿ ಯೋಜಿತವಲ್ಲದ ತಪಶೀಲು ಪಟ್ಟಿ. ಈ ಎರಡರಲ್ಲಿ ಒಂದು ಟಾಪಿಕ್ನ ಮೇಲೆ 4 ಅಂಕದ ಒಂದು ಪ್ರಶ್ನೆ ಫಿಕ್ಸ್ ಆಗಿರುತ್ತೆ ನಿಮ್ಮ ಆನ್ಯುವಲ್ ಎಕ್ಸಾಮ್ನಲ್ಲಿ. ಸೊ ಹಾಗಾದರೆ ಬನ್ನಿ ಈ ಟಾಪಿಕನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ. ಯಾವ ರೀತಿ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳ್ತಾರೆ, ಯಾವ ರೀತಿ ಆನ್ಸರ್ ಬರೀಬೇಕು, ಅವೆಲ್ಲವನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಹಾಗಾದರೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಇದು ನಿಮಗಾಗಿ ನಾವು ತಂದಿರುವಂತಹ ಸೆಕೆಂಡ್ PUC ಫ್ರೀ ಇಂಗ್ಲೀಷ್ ಗ್ರಾಮರ್ ಕೋರ್ಸ್ ನಮ್ಮ ಆ್ಯಪ್ನಲ್ಲಿ ಅವೈಲೇಬಲ್ ಇದೆ. ಸೊ ಫ್ರೀಯಾಗಿ ಇವತ್ತೇ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತಪಶೀಲು ಪಟ್ಟಿ, ಇದರ ಮೇಲೆ ಪ್ರಶ್ನೆ ಈ ರೀತಿ ಕೇಳ್ತಾರೆ: ಯೋಜಿತ ತಪಶೀಲು ಪಟ್ಟಿಯ ಶೇಖರಣೆ ಮತ್ತು ಕುಸಿತವನ್ನು ಉದಾಹರಣೆಯೊಂದಿಗೆ ವಿವರಿಸಿ. ವಿತ್ ಎಕ್ಸಾಂಪಲ್ಸ್ ಇಲ್ಲಿ ಬರೀಬೇಕು. ಎಕ್ಸಾಂಪಲ್ಸ್ ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಡಿಫಿಕಲ್ಟ್ ಇದೆ, ಕಾಂಪ್ಲಿಕೇಟೆಡ್ ಇದೆ, ಬಟ್ ನಾನು ಅದನ್ನು ಈಸಿ ಮಾಡ್ತಾ ಹೋಗ್ತೀನಿ. ಈಸಿಯಾಗಿ ಯಾವ ರೀತಿ ನೆನ್ಪಿಟ್ಕೊಳ್ಬೇಕು ಅದನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾದ್ರೆ ಇಲ್ಲಿ ತಪಶೀಲು ಪಟ್ಟಿ ಅಂದ್ರೇನು? ಇಂಗ್ಲಿಷ್ನಲ್ಲಿ ಇದಕ್ಕೆ ನಾವು ಇನ್ವೆಂಟರಿ ಅಂತ ಕರಿತೀವಿ. ತಪಶೀಲು ಪಟ್ಟಿ ಅಂದರೆ, ಈಗ ನಾವು ಸರಕುಗಳನ್ನ ಉತ್ಪಾದನೆ ಮಾಡಿರ್ತೀವಿ ಅಥವಾ ಅರೆ ಸಿದ್ಧ ಸರಕುಗಳು ಇರುತ್ತೆ, ಅದು 1 ವರ್ಷದಲ್ಲಿ ಮಾರಾಟ ಆಗದೇ ಇದ್ದಾಗ ನಾವು ಅದನ್ನು ಏನು ಮಾಡ್ತೀವಿ, ನೆಕ್ಸ್ಟ್ ಇಯರ್ಗೆ ನಮ್ಮ ಅಕೌಂಟ್ ಬುಕ್ನಲ್ಲಿ ಟ್ರಾನ್ಸ್ಫರ್ ಮಾಡಿ ಅದನ್ನು ಅಲ್ಲಿ ಮೇಂಟೈನ್ ಮಾಡ್ತೀವಿ, ಇಷ್ಟು ಸ್ಟಾಕ್ ಇದೆ ಅಂತ ಹೇಳಿ. ಸೊ ಅದಕ್ಕೆ ನಾವು ತಪಶೀಲು ಪಟ್ಟಿ ಅಂತ ಕರಿತೀವಿ. ಸೊ ಇಲ್ಲಿ ತಪಶೀಲು ಪಟ್ಟಿ ಅಂದರೆ ಒಂದು ಉದ್ಯಮ ಘಟಕ ಮಾರಾಟವಾಗದೆ ಸಿದ್ಧಪಡಿಸಿದ, ಮಾರಾಟ ಆಗಿಲ್ಲ ಯಾವುದೋ ಕಾರಣದಿಂದ ಈ ವರ್ಷದಲ್ಲಿ, ಸೊ ಸಿದ್ಧಪಡಿಸಿದ ಅಥವಾ ಅರೆ ಸಿದ್ಧಪಡಿಸಿದ ಅಥವಾ 1 ವರ್ಷದಿಂದ ಮುಂದಿನ ವರ್ಷಕ್ಕೆ ನಾವು ನಿರ್ವಹಣೆ ಮಾಡುವಂತಹ ಕಚ್ಚಾ ವಸ್ತುಗಳನ್ನು ಒಳಗೊಂಡಿರುವಂತಹ ಒಂದು ಪಟ್ಟಿಯನ್ನು ನಾವು ತಪಶೀಲು ಪಟ್ಟಿ ಅಂತ ಕರಿತೀವಿ. ಅಂದರೆ ಈ ವರ್ಷದಲ್ಲಿ ಯಾವ ಸರಕುಗಳು ಮಾರಾಟ ಆಗಿಲ್ಲ, ಸೊ ಅದನ್ನು ನಾವು ಮುಂದಿನ ವರ್ಷ ನಮ್ಮ ಪಟ್ಟಿಯಲ್ಲಿ ಅಥವಾ ಅಕೌಂಟ್ನಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಸೊ ಅಂತಹ ಸರಕುಗಳಿಗೆ ನಾವೇನಂತೀವಿ, ತಪಶೀಲು ಪಟ್ಟಿ ಅಂತ ಕರಿತೀವಿ. ಸೊ ಈ ತಪಶೀಲು ಪಟ್ಟಿಯಲ್ಲಿ 2 ವಿಧಗಳು ಇವೆ. ಸೊ ಮೊದಲನೇದಾಗಿ ಯೋಜಿತ ತಪಶೀಲು ಪಟ್ಟಿ, ಎರಡನೇದಾಗಿ ಯೋಜಿತವಲ್ಲದ ತಪಶೀಲು ಪಟ್ಟಿ. ಸೊ ಹಾಗಾದ್ರೆ ಈ ಟಾಪಿಕ್ ಇದೆಯಲ್ಲ, ಈ ಮೊದಲನೇ ಟಾಪಿಕ್ನ ಮೇಲೆ ಈ ರೀತಿ 4 ಅಂಕಕ್ಕೆ ಪ್ರಶ್ನೆ ಕೇಳ್ತಾರೆ. ಯೋಜಿತ ತಪಶೀಲು ಪಟ್ಟಿ. ಸೊ ಮೊದಲನೇ ಟೈಪ್ ಯಾವುದು? ಯೋಜಿತ ತಪಶೀಲು ಪಟ್ಟಿ. ಯೋಜಿತ ತಪಶೀಲು ಪಟ್ಟಿಯ ಶೇಖರಣೆಯ ಮತ್ತು ಕುಸಿತವನ್ನು ಉದಾಹರಣೆಯೊಂದಿಗೆ ವಿವರಿಸಿ. ಸೊ ಹಾಗಾದ್ರೆ ಬನ್ನಿ. ಸೊ ಮೊದಲನೇ ಪಾಯಿಂಟ್ ಇಲ್ಲಿ ಏನು? ಯೋಜಿತ ತಪಶೀಲು ಪಟ್ಟಿಯ ಶೇಖರಣೆಯ ಉದಾಹರಣೆ. ನೀವು ಆನ್ಸರ್ ಬರೆಯುವಾಗ ಮೊದಲು ಬರೀಬೇಕು ತಪಶೀಲು ಪಟ್ಟಿ ಅಂದ್ರೇನು, ಅದನ್ನ ಈಗಾಗಲೇ ತೋರಿಸಿದ್ದೀನಿ, ಅದನ್ನ ಶಾರ್ಟ್ ಮಾಡಿ ಬರೆಯಿರಿ. ಸೊ ಅದರ ನಂತರ ಯೋಜಿತ ತಪಶೀಲು ಪಟ್ಟಿಯ ಶೇಖರಣೆಯ ಉದಾಹರಣೆ. ಶೇಖರಣೆಯ ಉದಾಹರಣೆ ಅಂದರೆ ತಪಶೀಲು ಪಟ್ಟಿ ಸ್ಟಾಕ್ ಅಂತ ತಿಳ್ಕೊಳ್ಳಿ. ತಪಶೀಲು ಪಟ್ಟಿ ಅಂದರೆ ಸ್ಟಾಕ್ ಹೆಚ್ಚಾಗಿರುವಂತಹ ಉದಾಹರಣೆ ಕೊಡಿ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಈ ರೀತಿ ನೀವು ಬರೀಬೇಕಾಗುತ್ತೆ ಆ ಕ್ವಶನ್ಗೆ ಎಕ್ಸಾಮ್ನಲ್ಲಿ. ಸೊ ನಿಮ್ಮ ಬುಕ್ನಲ್ಲಿ ಒಂದು ಕಂಪ್ಲೀಟ್ ಪ್ಯಾರಾಗ್ರಾಫ್, 2-3 ಪ್ಯಾರಾಗ್ರಾಫ್ನಲ್ಲಿ ವಿವರಣೆ ಕೊಡಲಾಗಿದೆ. ಅದು ನಾನು ನಿಮ್ಗೆ ಹೇಳ್ತಾ ಹೋದ್ರೆ ತುಂಬ ಕಾಂಪ್ಲಿಕೇಟ್ ಆಗುತ್ತೆ, ಬಟ್ ನನಗೆ ಅರ್ಥ ಆಗೋ ಹಾಗೆ, ನೆನ್ಪಿಟ್ಕೊಳ್ಳೋ ಹಾಗೆ ಈಸಿ ವೇನಲ್ಲಿ ಕಲಿಸ್ತಾ ಹೋಗ್ತೀನಿ. ನೀವು ಅದನ್ನು ಅರ್ಥ ಮಾಡಿಕೊಂಡು ನಿಮ್ಮದೇ ಆಗಿರುವಂತಹ ಪದಗಳಲ್ಲಿ ಬರಿಬಹುದು. ಸೊ ಈ ಟೇಬಲನ್ನು ನೋಡಿ. ಸೊ ಇಲ್ಲಿ ಎ ಅನ್ನುವಂತಹ ಒಂದು ಉದ್ಯಮ ಘಟಕ ಇದೆ. ಸೊ ಆ ಉದ್ಯಮ ಘಟಕ ಶರ್ಟ್ಗಳನ್ನು ಉತ್ಪಾದನೆ ಮಾಡುತ್ತೆ. ಏನು ಉತ್ಪಾದನೆ ಮಾಡುತ್ತೆ? ಶರ್ಟ್ಗಳನ್ನು ಆ ಒಂದು ಉದ್ಯಮ ಘಟಕ ಉತ್ಪಾದನೆ ಮಾಡುತ್ತೆ. ಒಂದು ವರ್ಷದ ಆರಂಭದಲ್ಲಿ ಆ ಉದ್ಯಮ ಘಟಕದ ಬಳಿ ಇರುವಂತಹ ತಪಶೀಲು ಪಟ್ಟಿ ಅಥವಾ ಸ್ಟಾಕ್ ಎಷ್ಟಿದೆ ಅಂದರೆ 100 ಶರ್ಟ್ಗಳು ಆ ಒಂದು ಉದ್ಯಮ ಘಟಕ ಕಡೆ ಈಗಾಗಲೇ ಇವೆ. ಸೊ ಆ ಉದ್ಯಮ ಘಟಕ ಏನು ಮಾಡುತ್ತೆ? ಒಂದು ಪ್ಲಾನ್ ಮಾಡುತ್ತೆ. ಈ ತಪಶೀಲು ಪಟ್ಟಿಯನ್ನು, ಸ್ಟಾಕ್ ಅನ್ನು ನಾವು 100ರಿಂದ 200ಕ್ಕೆ ಹೆಚ್ಚಿಸಬೇಕು. 100 ಶರ್ಟ್ಗಳು ಆಲ್ರೆಡಿ ಇವೆ ಸ್ಟಾಕ್ನಲ್ಲಿ, ಅದನ್ನು 100ರಿಂದ 200ಕ್ಕೆ ಹೆಚ್ಚಿಸಬೇಕು ಅಂತ ಒಂದು ಪ್ಲಾನ್ ಮಾಡುತ್ತೆ. ಆ್ಯಂಡ್ ಆ ವರ್ಷದಲ್ಲಿ, ಆ ಒಂದು ನಿರ್ದಿಷ್ಟ ವರ್ಷದಲ್ಲಿ 1000 ಶರ್ಟ್ಗಳನ್ನ ಮಾರಾಟ ನಾವು ಮಾಡ್ತೀವಿ ಅಂತ ಹೇಳಿ ಅದು ಒಂದು ನಿರೀಕ್ಷೆನ ಇಟ್ಕೊಂಡಿದೆ. ಅದು ಒಂದು ಜಸ್ಟ್ ಗೆಸ್ ಮಾಡಿದೆ, ಈ ವರ್ಷ ನಾವು 1000 ಶರ್ಟ್ಗಳನ್ನ ಉತ್ಪಾದನೆ ಮಾಡ್ತೀವಿ ಅಂತ ಹೇಳಿ. ಸೊ ಈಗ ಶರ್ಟ್ಗಳನ್ನು ಉತ್ಪಾದನೆ ಮಾಡಬೇಕು ಆ ಉದ್ಯಮ ಘಟಕ ಈ ವರ್ಷಕ್ಕೆ. ಸೊ ಅದು ಅವರ ನಿರೀಕ್ಷೆಯ ಪ್ರಕಾರ 1000 ಶರ್ಟ್ಗಳು ಮಾರಾಟ ಆಗುತ್ತೆ. ಆ್ಯಂಡ್ ಪ್ಲಸ್ ಅವರು ತಮ್ಮ ಸ್ಟಾಕನ್ನು 100ರಿಂದ 200ಕ್ಕೆ ಹೆಚ್ಚಿಸಬೇಕು. ಅಂದರೆ 100 ಶರ್ಟ್ಗಳನ್ನು ತಂದು ಈ ಒಂದು ಸ್ಟಾಕ್ಗೆ ಅವರು ಸೇರಿಸಬೇಕು. ಸೊ ಟೋಟಲ್ ಆಗಿ ಅವ್ರು ಏನು ಮಾಡ್ತಾರೆ? 1000 ಶರ್ಟ್ಗಳು ಮಾರಾಟ ಮಾಡಲಿಕ್ಕೆ, 100 ಶರ್ಟ್ಗಳು ಸ್ಟಾಕ್ಗೆ ಆ್ಯಡ್ ಮಾಡಲಿಕ್ಕೆ. ಸೊ ಹಾಗಾಗಿ ಅವರು ಆ ವರ್ಷದಲ್ಲಿ 1100 ಶರ್ಟ್ಗಳನ್ನು ಉತ್ಪಾದನೆ ಮಾಡ್ತಾರೆ. ಆ ಉದ್ಯಮ ಘಟಕ ಏನು ಮಾಡುತ್ತೆ? 1100 ಶರ್ಟ್ಗಳನ್ನು ಉತ್ಪಾದನೆ ಮಾಡುತ್ತೆ. ಅವರು ಯಾವ ರೀತಿ ನಿರೀಕ್ಷೆ ಮಾಡಿರ್ತಾರೆ, ಯಾವ ರೀತಿ ಅವರು ಪ್ಲ್ಯಾನ್ ಮಾಡಿರ್ತಾರೆ. ಸೊ ಪ್ಲ್ಯಾನ್ ಅಂದರೆ ಇಲ್ಲಿ ಯೋಜನೆ, ಯಾವ ರೀತಿ ಅವರು ಯೋಜನೆ ಮಾಡಿರ್ತಾರೆ ಅದೇ ರೀತಿ ಏನಾಗುತ್ತೆ, ಆ ವರ್ಷದಲ್ಲಿ ಅವರು 1000 ಶರ್ಟ್ಗಳನ್ನ ಮಾರಾಟ ಮಾಡ್ತಾರೆ. ಎಷ್ಟು? 1000 ಶರ್ಟ್ಗಳನ್ನ ಮಾರಾಟ ಮಾಡ್ತಾರೆ. ಸೊ ಟೋಟಲ್ ಆಗಿ ಇವರು ಇಲ್ಲಿ ಎಷ್ಟು ಶರ್ಟ್ಗಳನ್ನ ಉತ್ಪಾದನೆ ಮಾಡಿದ್ರು? 1100 ಶರ್ಟ್ಗಳನ್ನ ಉತ್ಪಾದನೆ ಮಾಡಿದ್ರು. ಸ್ಟಾಕ್ ಎಷ್ಟಿತ್ತು? 100. ಸೊ ಟೋಟಲ್ ಆಗಿ ಇವರ ಬಳಿ 1200 ಶರ್ಟ್ಗಳು ಇದ್ವು.
ಸೊ ಈಗ 1200 ಶರ್ಟ್ಗಳಲ್ಲಿ ಇವರು 1,000 ಶರ್ಟ್ಗಳನ್ನು ಮಾರಾಟ ಮಾಡಿದ್ದಾರೆ. ಸೊ 1200ರಲ್ಲಿ 1,000 ಮೈನಸ್ ಮಾಡಿದರೆ ಇವರ ಸ್ಟಾಕ್ನಲ್ಲಿ, ಇವರ ತಪಶೀಲು ಪಟ್ಟಿಯಲ್ಲಿ ಎಷ್ಟು ಶರ್ಟ್ಗಳು ಉಳಿತವೆ? 200 ಶರ್ಟ್ಗಳು ಉಳಿತವೆ. ಸೊ ಇವರು ಈ ರೀತಿ ಪ್ಲಾನ್ ಮಾಡಿದ್ರು, ಏನಂತ ಹೇಳಿ, ಈ ತಪಶೀಲು ಪಟ್ಟಿಯನ್ನು 200ಕ್ಕೆ ಹೆಚ್ಚಿಸಬೇಕು ಸ್ಟಾಕ್ ಅಂತ ಹೇಳಿ. ಅದರ ಪ್ರಕಾರ ಅವರ ತಪಶೀಲು ಪಟ್ಟಿ ವರ್ಷದ ಅಂತ್ಯದಲ್ಲಿ 200 ಶರ್ಟ್ಗಳು ಅವರ ಕಡೆ ಉಳಿಯುತ್ತೆ. ಅಂಡ್ ಆ ವರ್ಷದಲ್ಲಿ ಅವರು 1,000 ಶರ್ಟ್ಗಳನ್ನು ಕೂಡ ಅವರು ಮಾರಾಟ ಮಾಡ್ತಾರೆ. ಸೊ ಇಲ್ಲಿ ಇವರು ಪ್ರಾಪರ್ ಇದನ್ನ ಪ್ಲಾನ್ ಮಾಡಿದ್ರು. ಇದೇ ಪ್ಲಾನ್ನ ಪ್ರಕಾರ ಮಾರ್ಕೆಟ್ ಕಂಡೀಷನ್ ಕೂಡ ಇತ್ತು. ಸೊ ಅದರ ಪ್ರಕಾರ 1,000 ಶರ್ಟ್ ಮಾರಾಟ ಆದವು, 1100 ಶರ್ಟ್ ಉತ್ಪಾದನೆ ಆದವು, 100 ಶರ್ಟ್ಗಳು ಉಳಿದಿದ್ದು. ಅದನ್ನು ನಾವು ಸ್ಟಾಕ್ಗೆ, ತಪಶೀಲು ಪಟ್ಟಿಗೆ ಸೇರಿದ್ವಿ. ವರ್ಷದ ಅಂತ್ಯದಲ್ಲಿ 200 ಶರ್ಟ್ಗಳು ಅವರ ತಪಶೀಲು ಪಟ್ಟಿಯಲ್ಲಿ ಇದ್ವು. ಅಂದ್ರೆ ಇಲ್ಲಿ ಏನಾಯ್ತು, ತಪಶೀಲು ಪಟ್ಟಿ ಇದೆಯಲ್ಲ 100ರಿಂದ 200ಕ್ಕೆ ಹೆಚ್ಚಾಯಿತು. ಇದಕ್ಕೇನಂತೀವಿ, ಯೋಜಿತ ತಪಶೀಲು ಪಟ್ಟಿಯ ಶೇಖರಣೆ ಅಂದ್ರೆ ಹೆಚ್ಚಾಗೋದು ಅಂತ ಅರ್ಥ. ಇದನ್ನೆಲ್ಲ ನಾನು ಏನು ಹೇಳ್ತೀನಲ್ಲ, ಇದನ್ನ ಶಾರ್ಟ್ ಆಗಿ ನೀವು ಒಂದು ಪ್ಯಾರಾಗ್ರಾಫ್ನಲ್ಲಿ ಒಂದು ಅಥವಾ 2 ಪ್ಯಾರಾಗ್ರಾಫ್ನಲ್ಲಿ ಇದಕ್ಕೆ ಆನ್ಸರ್ ಅನ್ನ ಬರಿಬೇಕಾಗುತ್ತೆ. ತುಂಬಾ ಸಿಂಪಲ್ ಆಗಿ ನಾನು ಇದನ್ನ ಹೇಳಿದ್ದೀನಿ. ಒಂದ್ಸಲ ಕ್ವಿಕ್ಲಿ ರಿವೈಸ್ ಮಾಡ್ತೀನಿ ನೋಡಿ. ಆರಂಭದಲ್ಲಿ ಎ ಅನ್ನುವಂಥ ಉದ್ಯಮ ಘಟಕದ ಕಡೆ 100 ಶರ್ಟ್ಗಳು ಇವೆ. ಸೊ ಅವರ ಒಂದು ಬಯಕೆ ಏನು, ಸ್ಟಾಕ್ ಅನ್ನ 200ಕ್ಕೆ ಹೆಚ್ಚಿಸಬೇಕು, ಅಂದ್ರೆ ಇನ್ನೂ 100 ಶರ್ಟ್ಗಳನ್ನ ಅದಕ್ಕೆ ಸೇರಿಸಬೇಕು. ಆ ವರ್ಷದಲ್ಲಿ 1,000 ಶರ್ಟ್ ಮಾರಾಟ ಮಾಡ್ತೇವೆ ಅಂತ ನಿರೀಕ್ಷೆ ಇದೆ. ಸೊ ಹಾಗಾಗಿ ಅವರು 1100 ಶರ್ಟ್ ಉತ್ಪಾದನೆ ಮಾಡಿದ್ರು. ಯಾಕೆ? 1,000 ಮಾರಾಟ ಮಾಡಲಿಕ್ಕೆ, 100 ಶರ್ಟ್ಗಳನ್ನ ಸ್ಟಾಕ್ಗೆ ಸೇರಿಸಲಿಕ್ಕೆ 1100 ಶರ್ಟ್ಗಳನ್ನ ಉತ್ಪಾದನೆ ಮಾಡಿದ್ರು. ಸೊ ಆ ವರ್ಷದಲ್ಲಿ ಏನಾಯಿತು, 1,000 ಶರ್ಟ್ಗಳನ್ನ ಮಾರಾಟ ಮಾಡಿದ್ರು. ಯಾವ ರೀತಿ ಪ್ಲಾನ್ ಮಾಡಿದ್ರು ಅದೇ ರೀತಿ 1,000 ಶರ್ಟ್ಗಳ ಮಾರಾಟ ಆಯಿತು. ಸೊ ಕೊನೆಯಲ್ಲಿ 100 ಶರ್ಟ್ಗಳು ಉಳಿದವು. ಅದನ್ನು ಅವರು ಸ್ಟಾಕ್ ಇತ್ತಲ್ಲ ಆ ಸ್ಟಾಕಿಗೆ ಸೇರಿಸಿದ್ರು. ಅವರ ವರ್ಷದ ಅಂತ್ಯದಲ್ಲಿ ತಪಶೀಲು ಪಟ್ಟಿ ಎಷ್ಟಾಯಿತು? 200. ಇದು ಯೋಜಿತ ತಪಶೀಲು ಪಟ್ಟಿಯ ಶೇಖರಣೆ, ತಪಶೀಲು ಪಟ್ಟಿಯಲ್ಲಿ ಹೆಚ್ಚಾಯಿತು. ಇದು ಉದಾಹರಣೆ ನೀವು ಇಲ್ಲಿ ಬರಿಬೇಕು. ಶೇಖರಣೆ ಉದಾಹರಣೆ ಟೇಬಲ್ ತೋರಿಸಿದಿನಲ್ಲ, ಅದರ ವಿವರಣೆ ಈ ರೀತಿ ನೀವು ಬರಿಬೇಕಾಗುತ್ತೆ. ಸರಿನಾ? ಇದನ್ನ PDF ಓಪನ್ ಮಾಡಿ ಓದಿ ರಿವೈಸ್ ಮಾಡಿ. ಇದರ PDF ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ನಿಮಗೆ ಫ್ರೀಯಾಗಿ ಪ್ರೊವೈಡ್ ಮಾಡಲಾಗುತ್ತೆ. ಸೊ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಿಮಗೆ ಕೆಳಗಡೆ ಕೊಟ್ಟಿದ್ದೀನಿ. ಸೊ ನೀವು ಅದನ್ನು ಅಲ್ಲಿ ಜಾಯಿನ್ ಆಗಿ ಇದನ್ನು ಡೌನ್ಲೋಡ್ ಮಾಡ್ಕೋಬಹುದು. ಈಗ ಯೋಜಿತ ತಪಶೀಲು ಪಟ್ಟಿಯ ಕುಸಿತದ ಉದಾಹರಣೆ. ಕುಸಿತ ಅಂದರೆ ಕಡಿಮೆ ಆಗ್ಬೋದು. ಸೊ ಯಾವ ರೀತಿ ಪ್ರಾಪರ್ ಆಗಿ ಪ್ಲಾನ್ ಮಾಡಿರ್ತಾರೆ ಅದೇ ಪ್ರಕಾರ ಅವರ ಇನ್ವೆಂಟರಿ, ಅವರ ಸ್ಟಾಕ್ ಕಡಿಮೆ ಆಗುತ್ತೆ. ಯಾವ ರೀತಿ ಅದಕ್ಕೆ ಉದಾಹರಣೆ ಕೊಡಬೇಕು. ಸೊ ಉದಾಹರಣೆ ನೋಡಿ, ಅದೇ ಸೇಮ್ ಎ ಅನ್ನುವಂತಹ ಉದ್ಯಮ ಘಟಕ ಶರ್ಟ್ಗಳನ್ನ ಉತ್ಪಾದನೆ ಮಾಡುತ್ತೆ. ಸೊ ವರ್ಷದ ಆರಂಭದಲ್ಲಿ ಅವರ ಸ್ಟಾಕ್ ಎಷ್ಟಿದೆ ಅಂದರೆ ತಪಶೀಲು ಪಟ್ಟಿ 100 ಇದೆ, 100 ಶರ್ಟ್ಗಳು ಇವೆ. ಈಗ ಅವರ ಬಯಕೆ ಏನು, ಅವರ ಆಸೆ ಏನಂದ್ರೆ ಆ ಸ್ಟಾಕ್ ಅನ್ನ 100ರಿಂದ 25ಕ್ಕೆ ಕಡಿಮೆ ಮಾಡಬೇಕು. ಅದರರ್ಥ ಈ 100ರಲ್ಲಿ 75 ಶರ್ಟ್ಗಳನ್ನ ಮಾರಾಟ ಮಾಡಿ ಖಾಲಿ ಮಾಡಬೇಕು ಅಂತ ಅರ್ಥ. ಅಂಡ್ ಆ ವರ್ಷದಲ್ಲಿ ಅವರು ನಿರೀಕ್ಷೆ ಇದೆ, ಎಕ್ಸ್ಪೆಕ್ಟೇಷನ್ ಇದೆ 1,000 ಶರ್ಟ್ಗಳ ಮಾರಾಟ ಆಗುತ್ತೆ ಅಂತ ಹೇಳಿ. ಸೊ ಈ ವರ್ಷದಲ್ಲಿ ಅವರು ಕೇವಲ 925 ಶರ್ಟ್ಗಳನ್ನ ಉತ್ಪಾದನೆ ಮಾಡ್ತಾರೆ. ಯಾಕೆ? ಸೊ ಆಕ್ಚುಲಿ ಮಾರಾಟ ಆಗ್ತಾ ಇರೋದು 1,000 ಶರ್ಟ್ಗಳು. ಆ ವರ್ಷದಲ್ಲಿ ಅವರು ಉತ್ಪಾದನೆ ಮಾಡ್ತಾ ಇರೋದು 925 ಶರ್ಟ್ಗಳು. ಸೊ ಇನ್ನೂ 75 ಶರ್ಟ್ಗಳು ಬೇಕಲ್ಲ, ಅದು ಎಲ್ಲಿಂದ ಬರುತ್ತೆ? ಅದು ಈ ಸ್ಟಾಕ್ನಿಂದ. ಈ ಸ್ಟಾಕ್ನಲ್ಲಿ ಅವರು 75 ಶರ್ಟ್ಗಳನ್ನ ಮಾರಾಟ ಮಾಡಿ ಆ ಸ್ಟಾಕ್ ಅನ್ನ 25ಕ್ಕೆ ಕಡಿಮೆ ಮಾಡಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ ಅದರ ಪ್ರಕಾರ 925 ಶರ್ಟ್ಗಳನ್ನ ಉತ್ಪಾದನೆ ಮಾಡ್ತಾರೆ. 1,000 ಶರ್ಟ್ಗಳು ಆ ವರ್ಷದಲ್ಲಿ ಮಾರಾಟ ಆಗುತ್ತೆ. ಅವರು ಮಾಡಿರುವಂತಹ ಪ್ಲಾನ್ನ ಪ್ರಕಾರ ಎಲ್ಲವೂ ಸರಿ ಹೋಗುತ್ತೆ. ಸೊ 1,025 ಶರ್ಟ್ಗಳು ಅಂದರೆ 925 ಅವರು ಉತ್ಪಾದನೆ ಮಾಡಿದ್ದು, ಸ್ಟಾಕ್ನಲ್ಲಿ ಇದ್ದಂಥದ್ದು 100. ಸೊ 1,025 ಶರ್ಟ್ಗಳಲ್ಲಿ 1,000 ಶರ್ಟ್ಗಳು ಆ ವರ್ಷದಲ್ಲಿ ಮಾರಾಟ ಆಗುತ್ತೆ. ಆ್ಯಂಡ್ ಅವರ ಬಳಿ ಸ್ಟಾಕ್ನಲ್ಲಿ ತಪಶೀಲು ಪಟ್ಟಿಯಲ್ಲಿ ಉಳಿಯುತ್ತೆ 25 ಶರ್ಟ್ಗಳು. ಸೊ ಇದು ಏನು, ತಪಶೀಲು ಪಟ್ಟಿಯ ಕುಸಿತದ ಉದಾಹರಣೆ. ಈ ರೀತಿ ಅವರು ಪ್ಲಾನ್ ಮಾಡಿದ್ರು. ಅವ್ರು ಯಾವ ರೀತಿ ನಿರೀಕ್ಷೆ ಮಾಡಿದ್ರು, ಅವರ ನಿರೀಕ್ಷೆ ಪ್ರಕಾರ ಮಾರುಕಟ್ಟೆಯಲ್ಲಿ 1,000 ಶರ್ಟ್ಗಳೇ ಮಾರಾಟ ಆದವು, ಹೆಚ್ಚು ಇಲ್ಲ ಕಡಿಮೆನೂ ಇಲ್ಲ. ಆ್ಯಂಡ್ ಅವರ ತಪಶೀಲು ಪಟ್ಟಿ 100ರಿಂದ 25ಕ್ಕೆ ಕಡಿಮೆ ಕೂಡ ಆಯಿತು. ಸೊ ಇದು ಯೋಜಿತ ತಪಶೀಲು ಪಟ್ಟಿಯ ಕುಸಿತದ ಉದಾಹರಣೆ. ಕುಸಿತ ಅಂದರೆ ಕಡಿಮೆ ಆಗೋದು. ಇಲ್ಲಿ ತಪಶೀಲು ಪಟ್ಟಿ 100ರಿಂದ 25ಕ್ಕೆ ಕಡಿಮೆ ಆಯಿತು. ಸೊ ಈ ಉದಾಹರಣೆನ ನೀವು ಇಲ್ಲಿ ಬರಿಬೇಕಾಗುತ್ತೆ. ಈ ರೀತಿ ತುಂಬ ಸಿಂಪಲ್ ಆಗಿ ಒಂದು 4-5 ಲೈನ್ಗಳಲ್ಲಿ ನೀವು ಬರಿಬೇಕಾಗುತ್ತೆ. ವಿವರಣೆ ಯಾವ ರೀತಿ ಬರೀಬೇಕು ಅದನ್ನು ಇಲ್ಲಿ ಕೊಡಲಾಗಿದೆ. ನೀವು ಅದನ್ನು ಒಂದ್ಸಲ ಓದಿದ್ರೆ ನೀವೇ ಬರೀಬಹುದು ಓನ್ ಆಗಿ. ಬಟ್ ಅರ್ಥ ಮಾಡಿಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆ್ಯಂಡ್ ನೆನಪಿಟ್ಟುಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಟಿಪ್ ನಾನು ನಿಮಗೆ ಇಲ್ಲಿ ಕೊಡ್ತಾ ಇದ್ದೀನಿ. ಜಸ್ಟ್ ಇದನ್ನು ಅರ್ಥ ಮಾಡಿಕೊಂಡು ವಿಡಿಯೋ ನೋಡಿ ಹೋಗಿಬಿಟ್ರೆ ಆನ್ಸರ್ ಬರಲಿಕ್ಕೆ ಸಾಧ್ಯ ಆಗುತ್ತಿಲ್ಲ. ಯಾಕೆಂದರೆ ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ, ನಂಬರ್ಸ್ ಇವೆಲ್ಲ ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ. ಇಲ್ಲಿ ನೀವೇನು ಮಾಡ್ಬೋದು, ಒಂದ್ಸಲ ನೋಟ್ಸ್ ರಿವೈಸ್ ಮಾಡಿ ಆ್ಯಂಡ್ ಇನ್ನೂ ಚೆನ್ನಾಗಿ ನೆನಪಿಟ್ಕೊಳ್ಬೇಕು, ಕನ್ಫ್ಯೂಸ್ ಆಗಲೇಬಾರ್ದು ಅಂದರೆ ಒಂದ್ಸಲ ನೀವು ಈ ಆನ್ಸರನ್ನು ಬರೆದು ತೆಗಿಬಹುದು ಮನೆಯಲ್ಲಿ
ಸೊ ಅಂದಾಗ ಇದು ಪರ್ಫೆಕ್ಟ್ ಆಗಿ ನಿಮಗೆ ನೆನಪುಳಿಯುತ್ತೆ. ಆ್ಯಂಡ್ ಈಗ ಬರೋಣ ನಮ್ಮ ಎರಡನೇ ಟಾಪಿಕ್ನ ಹೆಸರು ಯೋಜಿತವಲ್ಲದ ತಪಶೀಲು ಪಟ್ಟಿ. ಅಂದರೆ ಇಲ್ಲಿ ನಾವು ಪ್ಲ್ಯಾನ್ ಮಾಡಿದರೂ ಕೂಡ ಆ ಪ್ಲ್ಯಾನ್ ಸರಿಯಾಗಿ ಇಂಪ್ಲಿಮೆಂಟ್ ಆಗೋದಿಲ್ಲ, ಯಾಕೆಂದರೆ ಮಾರ್ಕೆಟ್ ಕಂಡೀಷನ್ ನಮ್ಮ ಪ್ಲ್ಯಾನ್ನ ಪ್ರಕಾರ ಇರೋದಿಲ್ಲ. ಸೊ ಅಲ್ಲಿ ಯಾವ ರೀತಿ ತಪಶೀಲು ಪಟ್ಟಿಯ ಶೇಖರಣೆ ಕುಸಿತ ಆಗುತ್ತೆ ಅದಕ್ಕೆ ಉದಾಹರಣೆ ಬರೀಬೇಕು. ಸೊ ಇಲ್ಲಿ 4 ಅಂಕದ ಪ್ರಶ್ನೆ ಈ ರೀತಿ ಕೇಳ್ತಾರೆ, ಯೋಜಿತವಲ್ಲದ ತಪಶೀಲು ಪಟ್ಟಿಯ ಶೇಖರಣೆ ಮತ್ತು ಕುಸಿತವನ್ನು ಉದಾಹರಣೆಯೊಂದಿಗೆ ವಿವರಿಸಿ 4 ಅಂಕದ ಪ್ರಶ್ನೆ. ಇಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಿಮಗೆ ಹೇಳ್ತಾ ಇದ್ದೀನಿ. ಪ್ರಶ್ನೆ ತಪಶೀಲು ಪಟ್ಟಿಯ ಮೇಲೆ ಬಂದಾಗ ಸರಿಯಾಗಿ ಓದಿ. ಸೊ ಇಲ್ಲಿ ಯೋಜಿತವಲ್ಲದ ಶೇಖರಣೆ ಅಂತ ಕೇಳಿದಾಗ ನೀವು ಸರಿಯಾದಂಥ ಉದಾಹರಣೆ ಕೊಡಬೇಕಾಗುತ್ತೆ. ತುಂಬ ಜನ ಅವಸರದಲ್ಲಿ ಹೋಗ್ತಾರೆ, ತಪಶೀಲು ಪಟ್ಟಿ ಅಂತ ಹೇಳಿ ಅವ್ರಿಗೆ ಯಾವ್ದು ನೆನಪಿರುತ್ತೋ ಆ ಉದಾಹರಣೆ ಬರೆದು ಬಿಡ್ತಾರೆ. ಸೊ ಅಲ್ಲಿ ಅದಕ್ಕೆ ಮಾರ್ಕ್ಸ್ ಸಿಗೋದಿಲ್ಲ. ಸರಿಯಾಗಿ ಓದಿ. ಯೋಜಿತ ತಪಶೀಲು ಪಟ್ಟಿ ಬೇರೆ, ಯೋಜಿತವಲ್ಲದ ತಪಶೀಲು ಪಟ್ಟಿಯ ಉದಾಹರಣೆಗಳು ಬೇರೆ ಇರ್ತವೆ. ಈ ರೀತಿ 4 ಅಂಕದ ಪ್ರಶ್ನೆ ಕೇಳಿದರೆ ಮೊದಲು ನೀವು ಬರೀಬೇಕು ಯೋಜಿತವಲ್ಲದ ತಪಶೀಲು ಪಟ್ಟಿ ಅಂದ್ರೆ ಏನು. ಸೊ ಯೋಜಿತವಲ್ಲದ ತಪಶೀಲು ಪಟ್ಟಿ ಅಂದರೆ ಮಾರಾಟದಲ್ಲಿ ಅನಿರೀಕ್ಷಿತ ಇಳಿಕೆ ಸಂಭವಿಸಿ ಒಂದು ಉದ್ಯಮ ಘಟಕದಲ್ಲಿ ಮಾರಾಟ ಆಗದೇ ಉಳಿದ ದಾಸ್ತಾನಿನ ಪಟ್ಟಿಯನ್ನು ನಾವು ಯೋಜಿತವಲ್ಲದ ತಪಶೀಲು ಪಟ್ಟಿ ಅಂತ ಕರಿತೀವಿ. ಮಾರಾಟದಲ್ಲಿ ಅನಿರೀಕ್ಷಿತ ಇಳಿಕೆ, ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ 1,000 ಶರ್ಟ್ ಮಾರಾಟ ಆಗ್ತವೆ ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ, ಆದರೆ ಕೇವಲ 500 ಶರ್ಟ್ಗಳು ಮಾರಾಟ ಅದು ಅನಿರೀಕ್ಷಿತ ಇಳಿಕೆ ಆಯಿತು ಮಾರಾಟದಲ್ಲಿ. ಸೊ ಅದರಿಂದ ಸ್ಟಾಕ್ ಹೆಚ್ಚಾಯಿತು. ಸೊ ಈ ರೀತಿ ಉದಾಹರಣೆಗಳನ್ನು ನಾವು ಇಲ್ಲಿ ಕೊಡಬೇಕಾಗುತ್ತೆ. ಇದಕ್ಕೆ ನಾವು ಯೋಜಿತವಲ್ಲದ ತಪಶೀಲು ಪಟ್ಟಿ ಅಂತ ಕರಿತೀವಿ. ಸೊ ಇದನ್ನ ಉದ್ಯಮ ಘಟಕ ನಿರೀಕ್ಷೆ ಮಾಡಿರೋದಿಲ್ಲ, ಈ ರೀತಿ ಮಾರಾಟ ಕಡಿಮೆ ಆಗುತ್ತೆ, ಮಾರಾಟ ಹೆಚ್ಚಾಗುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಇದಕ್ಕೆ ಏನಂತೀವಿ, ಯೋಜಿತವಲ್ಲದ ತಪಶೀಲು ಪಟ್ಟಿ. ಸೊ ಇಲ್ಲಿ ಉದ್ಯಮ ಘಟಕದ ಮಾರಾಟದ ಇಳಿಕೆಯಿಂದ ಸಂಭವಿಸುವಂತಹ ಒಂದು ಘಟನೆ ಇದು. ಸೊ ಇದಕ್ಕೆ ಉದಾಹರಣೆ ಈ ರೀತಿ ಕೊಡಬೇಕು. ಮೊದಲನೇ ಪಾಯಿಂಟ್, ಯೋಜಿತವಲ್ಲದ ತಪಶೀಲು ಪಟ್ಟಿಯ ಶೇಖರಣೆ ಉದಾಹರಣೆ. ಇದು ಯೋಜಿತವಲ್ಲದ ತಪಶೀಲು ಪಟ್ಟಿಯ ಶೇಖರಣೆ ಉದಾಹರಣೆ. ಅಗೇನ್ ಟೇಬಲ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೇಮ್ ಎ ಅನ್ನುವಂತಹ ಉದ್ಯಮ ಘಟಕನೇ ಇದೆ, ಇದೇ ಉದಾಹರಣೆ ನೀವು ಬರೀಬಹುದು. ಅದು ಶರ್ಟ್ಗಳನ್ನೇ ಉತ್ಪಾದನೆ ಮಾಡುತ್ತೆ. ನೀವು ಬೇಕಂದ್ರೆ ಬೇರೆ ಎಕ್ಸಾಂಪಲ್ ಕೂಡ ಕೊಡ್ಬೋದು, ಅದು ನಿಮಗೆ ಬಿಟ್ಟಿರುವಂಥದ್ದು. ಶರ್ಟ್ಗಳನ್ನ ಉತ್ಪಾದನೆ ಮಾಡುತ್ತೆ. ವರ್ಷದ ಆರಂಭದಲ್ಲಿ ಅದರ ಸ್ಟಾಕ್ನಲ್ಲಿ ಇವೆ, ಅದರ ತಪಶೀಲು ಪಟ್ಟಿಯಲ್ಲಿ ಇವೆ 100 ಶರ್ಟ್ಗಳು, ರೈಟ್. ಸೊ ಈಗ ವರ್ಷದ ಅಂತ್ಯದಲ್ಲಿ ತಪಶೀಲು ಪಟ್ಟಿಯವರು 100ನ್ನೇ ಇಟ್ಕೋಬೇಕಂತ ಆಸೆ ಇಟ್ಕೊಂಡಿದ್ದಾರೆ, ಬಯಕೆ ಇದೆ. ಆ್ಯಂಡ್ ಆ ವರ್ಷದಲ್ಲಿ ಅವರು ನಿರೀಕ್ಷೆ ಇಟ್ಕೊಂಡಿದ್ದಾರೆ 1,000 ಶರ್ಟ್ಗಳು ಮಾರಾಟ ಆಗ್ತವೆ ಅಂತ ಹೇಳಿ. ನಿರೀಕ್ಷಿತ ಶರ್ಟ್ಗಳ ಮಾರಾಟ ಎಷ್ಟು? 1,000. ಸೊ ಈಗ ನಾವು ಎಷ್ಟು ಶರ್ಟ್ಗಳನ್ನ ಉತ್ಪಾದನೆ ಮಾಡಬೇಕು? 100 ಸ್ಟಾಕ್ನಲ್ಲಿವೆ. ಸ್ಟಾಕ್ನಲ್ಲಿ ವರ್ಷದ ಎಂಡ್ನಲ್ಲಿ 100 ಇರಬೇಕು ನಮ್ಮ ಉದ್ಯಮ ಘಟಕದ ಪ್ರಕಾರ. ಮಾರಾಟ ಎಷ್ಟಾಗುತ್ತೆ ಅಂತ ನಿರೀಕ್ಷೆ ಮಾಡಿದೀವಿ, ಎಕ್ಸ್ಪೆಕ್ಟ್ ಮಾಡಿದೀವಿ 1,000. ಸೊ ಕೇವಲ 1,000 ಶರ್ಟ್ಗಳನ್ನೇ ಅದು ಇಲ್ಲಿ ಏನು ಮಾಡುತ್ತೆ, ಉತ್ಪಾದನೆ ಮಾಡುತ್ತೆ. ಇದು ಅವರು ಮಾಡಿರೋಂಥ ಪ್ಲ್ಯಾನ್. ಬಟ್ ಮಾರ್ಕೆಟ್ನಲ್ಲಿ ಆ ರೀತಿ ಆಗೋದಿಲ್ಲ. ಸೊ ಅನಿರೀಕ್ಷಿತವಾಗಿ ಏನಾಗುತ್ತೆ, ಶರ್ಟ್ಗಳ ಮಾರಾಟ ಇಳಿಕೆಯಾಗಿ ಕೇವಲ 600 ಶರ್ಟ್ಗಳನ್ನು ಮಾತ್ರ ಅವರು ಮಾರಾಟ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಉದ್ಯಮ ಘಟಕಕ್ಕೆ. ಸೊ ಹಾಗಾದರೆ ಈ 1,000ದಲ್ಲಿ 600 ಶರ್ಟ್ಗಳು ಮಾರಾಟ ಆದರೆ ಉಳಿತೆಷ್ಟು? 400 ಶರ್ಟ್ಗಳು. ಆ್ಯಂಡ್ 100 ಸ್ಟಾಕ್ನಲ್ಲಿ ಆಲ್ರೆಡಿ ಇವೆ. ಸೊ ಟೋಟಲ್ ಆಗಿ ವರ್ಷದ ಕೊನೆಯಲ್ಲಿ 500 ಶರ್ಟ್ಗಳು ತಪಶೀಲು ಪಟ್ಟಿಯಲ್ಲಿ ಉಳಿಯುತ್ತೆ. ಅಂದರೆ ತಪಶೀಲು ಪಟ್ಟಿಯ ಶೇಖರಣೆ ಆಯಿತು, ತಪಶೀಲು ಪಟ್ಟಿ ಹೆಚ್ಚಾಯಿತು ಇಲ್ಲಿ. ಸೊ ಇದು ಯೋಜಿತವಲ್ಲದ ತಪಶೀಲು ಪಟ್ಟಿಯ ಶೇಖರಣೆಯ ಉದಾಹರಣೆ. ಈ ರೀತಿ ಇದರ ವಿವರಣೆಯನ್ನು ನೀವು ಇಲ್ಲಿ ಬರಿಬೇಕಾಗುತ್ತೆ. ಸೊ ಇದರ ವಿವರಣೆ ಯಾವ ರೀತಿ ಬರೀಬೇಕು ಅದನ್ನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಅದನ್ನು ನಿಮಗೆ PDF ನೋಟ್ ಸಿಗುತ್ತೆ ಟೆಲಿಗ್ರಾಮ್ನಲ್ಲಿ. ಸೊ ಅಲ್ಲಿದ್ರೆ ಡೌನ್ಲೋಡ್ ಮಾಡಿಕೊಂಡು ಒಂದ್ಸಲ ಓದಲೇಬೇಕು. ಓದಲಿಲ್ಲ ಅಂದರೆ ಆನ್ಸರ್ ಬರೆಯುವಾಗ ಸಮಸ್ಯೆಯನ್ನು ಫೇಸ್ ಮಾಡ್ತೀರಾ. ಅಟ್ಲೀಸ್ಟ್ ಒಂದ್ಸಲ ರಿವೈಸ್ ಮಾಡಿ, ರೈಟ್. ಸೊ ಈಗ ಎರಡನೇ ಪಾಯಿಂಟ್ಗೆ ಬರೋಣ. ಯೋಜಿತವಲ್ಲದ ತಪಶೀಲು ಪಟ್ಟಿಯ ಕುಸಿತದ ಉದಾಹರಣೆ. ಕುಸಿತ ಅಂದರೆ ಕಡಿಮೆ ಯಾವ ರೀತಿ ಆಗುತ್ತೆ ಅದರ ಉದಾಹರಣೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಗೇನ್ ಒಂದು ಟೇಬಲ್ ತೆಗೆದುಕೊಳ್ಳೋಣ. ಸೊ ಎ ಅನ್ನುವಂತಹ ಉದ್ಯಮ ಘಟಕ ಶರ್ಟ್ಗಳನ್ನು ಉತ್ಪಾದನೆ ಮಾಡುತ್ತೆ. ಆರಂಭದಲ್ಲಿ ಸ್ಟಾಕ್ನಲ್ಲಿ 100 ಶರ್ಟ್ಗಳು ಇವೆ. ಆ್ಯಂಡ್ ಅವರ ವರ್ಷದ ಅಂತ್ಯದಲ್ಲಿ 100 ಶರ್ಟ್ಗಳನ್ನೇ ಇಟ್ಕೋಬೇಕಂತ ಒಂದು ಅವ್ರದ್ದು ಪ್ಲ್ಯಾನ್ ಇದೆ, ರೈಟ್. ಸೊ ಆ ಒಂದು ವರ್ಷದಲ್ಲಿ 1,000 ಶರ್ಟ್ಗಳು ಮಾರಾಟ ಆಗ್ತವೆ ಅಂತ ಅವರು ನಿರೀಕ್ಷೆ ಮಾಡಿದ್ದಾರೆ. ನಿರೀಕ್ಷೆ ಮಾಡಿರೋದು 1,000 ಶರ್ಟ್ಗಳ ಮಾರಾಟ. ಸೊ ಹಾಗಾಗಿ 1,000 ಶರ್ಟ್ಗಳನ್ನೇ ಅವ್ರು ಏನು ಮಾಡ್ತಾರೆ, ಉತ್ಪಾದನೆ ಮಾಡ್ತಾರೆ. ಸೊ ಆದರೆ ಆ ವರ್ಷ ಏನಾಗುತ್ತೆ, ಮಾರುಕಟ್ಟೆಯಲ್ಲಿ ಅನಿರೀಕ್ಷಿತವಾಗಿ ಶರ್ಟ್ಗಳ ಮಾರಾಟ ಹೆಚ್ಚಾಗಿಬಿಡುತ್ತೆ. ಸೊ ಶರ್ಟ್ಗಳ ಮಾರಾಟ ಹೆಚ್ಚಾಗಿ 1,50,000 ಶರ್ಟ್ಗಳನ್ನು ಅವರು ಮಾರಾಟ ಮಾಡ್ತಾರೆ. 1,050 ಶರ್ಟ್ಗಳನ್ನು ಮಾರಾಟ ಮಾಡ್ತಾರೆ. ಉತ್ಪಾದನೆ ಮಾಡಿರುವಂಥದ್ದು ಕೇವಲ 1,000 ಶರ್ಟ್ಗಳು. ಈಗ ಇನ್ನೂ 50 ಶರ್ಟ್ಗಳು ಎಲ್ಲಿಂದ ತರೋದು? ಸೊ ಅದನ್ನು ಅವ್ರು ಏನು ಮಾಡ್ತಾರೆ, ವರ್ಷದ ಆರಂಭದಲ್ಲಿ ಅವ್ರ ಕಡೆ ಸ್ಟಾಕ್ ಇತ್ತಲ್ಲ 100 ಶರ್ಟ್ಗಳು, ಆ ಶರ್ಟ್ಗಳಲ್ಲಿ 50 ಶರ್ಟ್ಗಳನ್ನು ತೆಗೆದು ಮಾರಾಟ ಮಾಡ್ತಾರೆ. ಸೊ ಹಾಗಾದರೆ ಆ ವರ್ಷದ ಕೊನೆಯಲ್ಲಿ ಅವರ ಕಡೆ ಸ್ಟಾಕ್ನಲ್ಲಿ ತಪಶೀಲು ಪಟ್ಟಿಯಲ್ಲಿ ಎಷ್ಟು ಶರ್ಟ್ಗಳು ಉಳಿಯುತ್ತೆ? ಕೇವಲ 50 ಶರ್ಟ್ಗಳು. ಹೌದಾ?
100ರಲ್ಲಿ -50 ಯಾಕೆ ಮಾಡ್ತಾ ಇದ್ದೀವಿ? 50 ಶರ್ಟ್ಗಳು ಹೆಚ್ಚು ಮಾರಾಟ ಆದವು ಆ ವರ್ಷದಲ್ಲಿ ಅನಿರೀಕ್ಷಿತವಾಗಿ, ಅವರು ಪ್ಲಾನ್ ಮಾಡಿರಲಿಲ್ಲ. ಸೊ ಅದಕ್ಕಿಂತ ನಾವು ಇದಕ್ಕೆ ಏನಂತೀವಿ? ಯೋಜಿತವಲ್ಲದ ತಪಶೀಲು ಪಟ್ಟಿಯ ಕುಸಿತದ ಉದಾಹರಣೆ. ಸೊ ಅನಿರೀಕ್ಷಿತವಾಗಿ ಮಾರಾಟ ಹೆಚ್ಚಾಯಿತು, ಅವಾಗ ಸ್ಟಾಕ್ನಿಂದ ತೆಗೆದು 50 ಶರ್ಟ್ಗಳನ್ನ ಮಾರಾಟ ಮಾಡಿದರು. ಸೊ ಅವರ ಸ್ಟಾಕ್ ಏನಾಯಿತು? ಅವರ ತಪಶೀಲು ಪಟ್ಟಿ ವರ್ಷದ ಕೊನೆಯಲ್ಲಿ ಏನಾಯಿತು? ಕುಸಿತ ಆಯಿತು, ಕಡಿಮೆ ಆಯಿತು. ಇದು ಯೋಜಿತವಲ್ಲದ ತಪಶೀಲು ಪಟ್ಟಿಯ ಕುಸಿತದ ಉದಾಹರಣೆ. ಇದಕ್ಕೆ ವಿವರಣೆಯನ್ನು ನಾವು ಈ ರೀತಿ ಬರೀಬೇಕಾಗುತ್ತೆ. ನಿಮಗೆ ಸುಲಭವಾಗಿ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ, ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭವಾಗಿ ಸಾಧ್ಯ ಆಗಲಿ ಅಂತ ಹೇಳಿ ಆ ರೀತಿ ವಿವರಣೆ ಮಾಡಿದ್ದೀನಿ. ಬಟ್ ನೀವು ಟೇಬಲ್ ಹಾಕುವಂಥ ಅವಶ್ಯಕತೆ ಇಲ್ಲ. ಆ ರೀತಿ ಟೇಬಲ್ ಹಾಕಿದರೆ ಮಾರ್ಕ್ಸ್ ಸಿಗೋದು ಇಲ್ಲ. ಸೊ ನೀವು ಇದನ್ನು ಈ ರೀತಿ ಬರೀಲೇಬೇಕಾಗುತ್ತೆ ಪ್ಯಾರಾಗ್ರಾಫ್ನಲ್ಲಿ, ಎಕ್ಸಾಮ್ನಲ್ಲಿ. ಇದನ್ನು ಒಂದ್ಸಲ ರಿವೈಸ್ ಮಾಡಿ ಆ್ಯಂಡ್ ಸಾಧ್ಯ ಆದರೆ ಒಂದ್ಸಲ ಬರೆದು ಕೂಡ ಪ್ರಾಕ್ಟೀಸ್ ಮಾಡಿ. ಸೊ ಇಲ್ಲಿಗೆ ಮುಕ್ತಾಯ ಆಗುತ್ತೆ ನಮ್ಮ ಈ 2 ಟಾಪಿಕ್ಸ್ಗಳು. ಆ್ಯಂಡ್ ವಿಡಿಯೋನ ಕೊನೆವರೆಗೆ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಆ್ಯಂಡ್ ಏಮ್ ಫಾರ್ 100 ಇನ್ ಎಕನಾಮಿಕ್ಸ್, ಇದು ನಮ್ಮ ಟಾರ್ಗೆಟ್, ಇದು ನಮ್ಮ ಮೇನ್ ಪರ್ಪಸ್. ಸೊ ಎಲ್ಲ ಸ್ಟೂಡೆಂಟ್ಸ್ ಎಕನಾಮಿಕ್ಸ್ನಲ್ಲಿ 100/100 ಸ್ಕೋರ್ ಮಾಡಲೇಬೇಕು. ಆ ಒಂದು ಟಾರ್ಗೆಟನ್ನು ಇಟ್ಕೊಳ್ಳಿ. ಇದು ಸಾಧ್ಯ ಇದೆ ಆ್ಯಂಡ್ ಇದು ಪಾಸಿಬಲ್ ಇದೆ. ಆ್ಯಂಡ್ ವಿಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಒನ್ಸ್ ಅಗೇನ್. ಆ್ಯಂಡ್ ಹ್ಯಾವ್ ಅ ನೈಸ್ ಡೇ ಆ್ಯಂಡ್ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.